ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ದೀವಿ ಗೂಗಲ್ ಆಂಟಿಗ್ರಾವಿಟಿ 2.0 ಅಥವಾ ಗೂಗಲ್ ಆಂಟಿಗ್ರಾವಿಟಿ. ಗೂಗಲ್ ಆಂಟಿಗ್ರಾವಿಟಿ ಒಂದು ನೆಕ್ಸ್ಟ್ ಜನ್ AI ಪ್ಲಾಟ್ಫಾರ್ಮ್ ಐತಿ. ಇದನ್ನ ಯೂಸ್ ಮಾಡ್ಕೊಂಡ್ರೆ ನೀವು ವೆಬ್ಸೈಟ್ಸ್, ಲ್ಯಾಂಡಿಂಗ್ ಪೇಜಸ್, ವೆಬ್ ಅಪ್ಲಿಕೇಶನ್ಸ್, ಗೇಮ್ಸ್ ಅಂಡ್ ವೇರಿಯಸ್ ಅದರ್ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಬಹುದಾ ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡಿ. ವೈಬ್ ಕೋಡಿಂಗ್ ಅಂದ್ರೆ ಸಿಂಪಲ್ ಅಥವಾ ಪ್ಲೇನ್ ಇಂಗ್ಲಿಷ್ ಒಳಗಡೆ ನಿಮ್ಗೆ ಏನ್ ಬೇಕು ಅಂತ ಅದನ್ನ ನೀವು ಸಿಸ್ಟಮ್ಗೆ ಹೇಳಿದ್ರಿ ಅಂತಂದ್ರೆ ಅದು ನಿಮಗೋಸ್ಕರ ಕೋಡ್ ಅನ್ನ ಬರೀತೈತಿ, ನಿಮ್ಗೋಸ್ಕರ ವೆಬ್ಸೈಟ್ಸ್ ಗಳನ್ನ ಬಿಲ್ಡ್ ಮಾಡ್ತೈತಿ, ಅಪ್ಲಿಕೇಶನ್ಸ್ ಗಳನ್ನ ಬಿಲ್ಡ್ ಮಾಡ್ತೈತಿ, ಗೇಮ್ಸ್ ಗಳನ್ನ ಬಿಲ್ಡ್ ಮಾಡ್ತೈತಿ. ನೀವು ಜಸ್ಟ್ ಪ್ಲೇನ್ ಇಂಗ್ಲಿಷ್ ಒಳಗಡೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರಾಂಪ್ಟ್ಸ್ ಬರಿತಾ ಹೋದ್ರೆ ಸಾಕು. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಗೂಗಲ್ ಆಂಟಿಗ್ರಾವಿಟಿ ಅನ್ನ ನಿಮ್ಮ PC ಒಳಗಡೆ ಯಾವ ತರ ಇನ್ಸ್ಟಾಲ್ ಮಾಡೋದು ಮತ್ತು ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡಿ ಗೂಗಲ್ ಜೆಮಿನಿ 3.6 ಫ್ಲಾಶ್ ಮಾಡೆಲ್ ಅನ್ನ ಯೂಸ್ ಮಾಡಿ ವೆಬ್ಸೈಟ್ಸ್ ಗಳನ್ನ ಯಾವ ತರ ಬಿಲ್ಡ್ ಮಾಡೋದು ಅಂತ ಹೇಳಿ. ಸೇಮ್ ವರ್ಕ್ ಫ್ಲೋ ಮತ್ತು ಸೇಮ್ ಪ್ರಾಸೆಸ್ ಅನ್ನ ಯೂಸ್ ಮಾಡಿ ನೀವು ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡಬಹುದಾ, ಗೇಮ್ಸ್ ಬಿಲ್ಡ್ ಮಾಡಬಹುದಾ, ಲ್ಯಾಂಡಿಂಗ್ ಪೇಜಸ್ ಅನ್ನ ಕೂಡ ಬಿಲ್ಡ್ ಮಾಡಬಹುದಾ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ antigravity.google.com ಹೋಗ್ರಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿದ್ದಾನೆ, ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಒಂದ್ಸಾರಿ ಈ ಪೇಜ್ ಒಳಗಡೆ ಬಂದ ತಕ್ಷಣ ಇಲ್ಲಿಂದ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಐತಿ. ನೀವೇನಾದ್ರೂ ಮ್ಯಾಕ್ ಯೂಸರ್ ಆಗಿದ್ರಿ ಅಂತಂದ್ರೆ ಡೌನ್ಲೋಡ್ ಫಾರ್ ಮ್ಯಾಕ್ ಅಂತ ಇರ್ತೈತಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡ ನಾರ್ಮಲ್ ಇನ್ಸ್ಟಾಲೇಷನ್ ಪ್ರಾಸೆಸ್ ಐತಿ. ಇಟ್ ಈಸ್ ವೆರಿ ಈಸಿ. ಅದನ್ನ ಫಾಲೋ ಮಾಡಿ ಇನ್ಸ್ಟಾಲ್ ಮಾಡ್ರಿ. ನೀವೇನಾದ್ರೂ ಸ್ಟಕ್ ಆದ್ರಿ ಅಂತಂದ್ರೆ ನಾ ಈ ಒಂದು ಇನ್ಸ್ಟಾಲೇಷನ್ ಮೇಲೆ ಸೆಪರೇಟ್ ವಿಡಿಯೋ ಅನ್ನ ಮಾಡಿದಾನೆ, ಅದನ್ನ ಕೂಡ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಡ್ರಿ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತೇಳಿ. ಇಟ್ ಈಸ್ ವೆರಿ ಈಸಿ. ಇನ್ಸ್ಟಾಲ್ ಮಾಡ್ರಿ ಮತ್ತೆ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಲಾಗಿನ್ ಮಾಡ್ಕೊಡ್ರಿ. ಒಂದ್ಸಾರಿ ಆಂಟಿಗ್ರಾವಿಟಿ ಅನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಆಂಟಿಗ್ರಾವಿಟಿ IDE ಅನ್ನ ಓಪನ್ ಮಾಡ್ರಿ. ಈ ತರ ಇದ್ರ ಇಂಟರ್ಫೇಸ್ ಕಾಣಿಸ್ತೈತಿ. ಇದ್ರ UI ಅನ್ನ ಒಂದ್ಸರಿ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನ. ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ನಿಮಗೆ ಎಕ್ಸ್ಪ್ಲೋರರ್ ಸಿಗ್ತೈತಿ. ಇಲ್ಲಿಂದ ನಿಮ್ಮ ಪ್ರಾಜೆಕ್ಟ್ಸ್ ಅಥವಾ ಫೋಲ್ಡರ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು ಅಥವಾ ಕ್ಲೋನ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಸೋರ್ಸ್ ಕಂಟ್ರೋಲ್ ಪ್ಯಾನೆಲ್ ಬರ್ತೈತಿ, ರನ್ ಡಿಬಗ್. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಎಕ್ಸ್ಟೆನ್ಷನ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಪ್ಷನ್ ಕೂಡ ಸಿಗ್ತೈತಿ. ಅದಾದ್ಮೇಲೆ ಇಲ್ಲಿ ಮಿಡಲ್ ಏರಿಯಾ ಬಂದ್ಬಿಟ್ಟು ಇಲ್ಲಿಂದ ನೀವು ಫೋಲ್ಡರ್ಸ್ ಗಳನ್ನ ಓಪನ್ ಮಾಡಬಹುದಾ, ರೆಪಾಸಿಟರಿಯನ್ನ ಕ್ಲೋನ್ ಮಾಡಬಹುದಾ ಲೈಕ್ ಫ್ರಮ್ ಗಿಟ್ ಹಬ್. ಆಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ವರ್ಕ್ ಪ್ಲೇಸಸ್ ಇಲ್ಲಿ ಕಾಣಿಸ್ತಾವ. ಇಲ್ಲಿ ರೈಟ್ ಸೈಡ್ ಒಳಗಡೆ ಬಂದ್ರೆ ನಿಮ್ಗೆ ಏಜೆಂಟ್ ಮತ್ತು ಸೆಟ್ಟಿಂಗ್ ಸಿಗ್ತೈತಿ. ಇಲ್ಲಿ ಚಾಟ್ ಬಾಕ್ಸ್ ಒಳಗಡೆಯಿಂದ ನೀವು ಪ್ರಾಂಪ್ಟ್ಸ್ ಅನ್ನ ಬರಿಬಹುದಾ, ಮಾಡೆಲ್ಸ್ ಗಳನ್ನ ಪಿಕ್ ಮಾಡಬಹುದು. ರೈಟ್ ನಾವು ಜೆಮಿನಿ 3.6 ಫ್ಲಾಶ್ ಇದೆ ಲೇಟೆಸ್ಟ್ ಮಾಡೆಲ್. ನಾವು ಅದನ್ನೇ ಯೂಸ್ ಮಾಡ್ಕೊಂಡು ಇವತ್ತು ವೆಬ್ಸೈಟ್ ಅನ್ನ ಕೂಡ ಬಿಲ್ಡ್ ಮಾಡ್ತಾ ಇದ್ದೇವೆ. ಇದಷ್ಟೇ ಅಲ್ಲದೆ ನೀವು ಇಲ್ಲಿ ರೈಟ್ ಸೈಡ್ ಒಳಗಡೆಯಿಂದ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ MCP ಸರ್ವರ್ಸ್ ಗಳನ್ನ ಕೂಡ ಇನ್ಸ್ಟಾಲ್ ಮಾಡಬಹುದು ಲೈಕ್ ಗಿಟ್ ಹಬ್, ಫೈರ್ ಬೇಸ್, ಸುಪಾ ಬೇಸ್, ಇದೆಲ್ಲ ನೀವು ಇನ್ಸ್ಟಾಲ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಆಂಟಿಗ್ರಾವಿಟಿ ಒಳಗಡೆ ವರ್ಕ್ ಮಾಡಬೇಕಾದ್ರೆ ಮೊದಲು ಒಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಥವಾ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಸಿಸ್ಟಮ್ ಒಳಗಡೆ ಎಲ್ಲಿ ನಿಮಗೆ ಡೆಸಿಗ್ನೇಟೆಡ್ ಲೊಕೇಶನ್ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ರಿ. ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಇದ್ದಾರೆ. ಆಮೇಲೆ ಇಲ್ಲಿ ಓಪನ್ ಫೋಲ್ಡರ್ ಅಂತ ಕೊಡ್ರಿ. ಓಪನ್ ಫೋಲ್ಡರ್ ಅಂತ ಹೋಗ್ಬಿಟ್ಟು ಆ ಲೊಕೇಶನ್ಗೆ ಹೋಗಿ ಅಲ್ಲಿಂದ ಆ ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ಸೊ ಇವಾಗ ನಾವು ಆ ಒಂದು ಫೋಲ್ಡರ್ ಒಳಗಡೆ ಇದ್ದೇವೆ. ಇಲ್ಲಿ ನೀವು ನೋಡ್ತಿರ್ಬೋದು ಮೇಲ್ಗಡೆ ಗೂಗಲ್ ಆಂಟಿಗ್ರಾವಿಟಿ ಅಂತ ಇಲ್ಲಿ ಫೋಲ್ಡರ್ ಸೆಲೆಕ್ಟ್ ಆಗೈತಿ, ಆಂಟಿಗ್ರಾವಿಟಿ IDE ಅಂತ ಬಂದೈತಿ. ಇಲ್ಲಿಂದ ನಾವು ಫರ್ದರ್ ನಮ್ಮ ವರ್ಕ್ ಅನ್ನ ಕಂಟಿನ್ಯೂ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಸ್ಮಾಲ್ ಬಿಸ್ನೆಸ್ ಗೋಸ್ಕರ, ಜಿಮ್ ಗೋಸ್ಕರ ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ, ಐರನ್ ಪಲ್ಸ್ ಅಂತ ಹೇಳಿ. ಸೊ ಇದಕ್ಕೆ ನಾವು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಈ ಒಂದು ಚಾರ್ಟ್ ಏರಿಯಾ ಏನೈತಲ್ಲ ಇಲ್ಲಿ ನಾವು ಸಿಂಪಲ್ ಆಗಿ ಪ್ರಾಂಪ್ಟ್ ಕೊಟ್ಟರು ಕೂಡ ಇದು ನಮ್ಗೆ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಬಿಲ್ಡ್ ಮೀ ಅ ವೆಬ್ಸೈಟ್ ಫಾರ್ ಮೈ ಜಿಮ್ ಅಂತ ಕೊಟ್ಟರು ಕೂಡ ಇದೆ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತೈತಿ. ಬಟ್ ದ ಪ್ರಾಬ್ಲಮ್ ಈಸ್ ನೀವು ಈ ತರ ವೇಗ್ ಆಗಿ ಕೊಟ್ರಿ ಅಂತಂದ್ರೆ ಇದು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ ಮೊದಲು ಒಂದು ಚೆನ್ನಾಗಿರೋ ಪ್ರಾಂಪ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಇದಕ್ಕೆ ನೀವು ಮ್ಯಾನ್ಯುಯಲ್ ಆಗಿ ಮಾಡಬೇಕು ಅಂತ ಇಲ್ಲ. ನೀವು ಚಾಟ್ GPT ಅನ್ನ ಯೂಸ್ ಮಾಡ್ಕೊಡ್ರಿ, ಕ್ಲೌಡ್ AI ಅನ್ನ ಯೂಸ್ ಮಾಡ್ಕೊಡ್ರಿ, ಜೆಮಿನಿ ಅನ್ನ ಯೂಸ್ ಮಾಡ್ಕೊಡ್ರಿ. ನಿಮ್ಮ ರಿಕ್ವೈರ್ಮೆಂಟ್ ಏನೈತಲ್ಲ ಅದನ್ನ ಎಲ್ಲನೂ ಕೂಡ ಆ ಒಂದು AI ಟೂಲ್ಗೆ ಹೇಳ್ರಿ. ನನಗೆ ಇದೆಲ್ಲ ರಿಕ್ವೈರ್ಮೆಂಟ್ ಐತಿ, ನನಗೊಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕಾಗೈತಿ, ಆಂಟಿಗ್ರಾವಿಟಿ ಅನ್ನ ಯೂಸ್ ಮಾಡ್ಕೊಂಡು ವೈಬ್ ಕೋಡಿಂಗ್ ಮುಖಾಂತರ ನನಗೊಂದು ಪ್ರಾಂಪ್ಟ್ ಅನ್ನ ಬರೆದು ಕೊಡು ಅಂತ ಹೇಳ್ರಿ. ಎಂಟೈರ್ ಪ್ರಾಂಪ್ಟ್ ಅನ್ನ ಓದ್ರಿ. ಅದು ನಿಮ್ಮ ರಿಕ್ವೈರ್ಮೆಂಟ್ ತರ ಬಂದಿತ್ತು ಇಲ್ಲೋ ಅಂತ ನೋಡ್ಕೊಡ್ರಿ. ಬಂದಿತ್ತು ಸ್ಯಾಟಿಸ್ಫೈ ಆದ್ರಿ ಅಂತಂದ್ರೆ ಆ ಪ್ರಾಂಪ್ಟ್ ಅನ್ನ ತಗೊಂಡ್ ಬಂದ ಇಲ್ಲಿ ಪೇಸ್ಟ್ ಮಾಡ್ರಿ. ನಾ ಇಲ್ಲಿ ಅದೇ ತರ ಒಂದು ಪ್ರಾಂಪ್ಟ್ ಅನ್ನ ರೆಡಿ ಮಾಡಿ ಇಲ್ಲಿ ಹಾಕಿದ್ದೇನೆ. ಸೊ ಇದ್ರೊಳಗಡೆ ನಾ ಏನು ಮಾಡಿದ್ದೇನೆ ಅಂತಂದ್ರೆ ನನಗೆ ಏನೆಲ್ಲ ಬೇಕಲ್ಲ ಎಲ್ಲಾನು ನಾ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಈ ಒಂದು ಸ್ಮಾಲ್ ಬಿಸ್ನೆಸ್ ಏನೈತಲ್ಲ ಜಿಮ್ ಬಿಸ್ನೆಸ್
ಇದಕ್ಕೆ ಏನೆಲ್ಲ ಬೇಕು ಎಲ್ಲ ಮೆನ್ಷನ್ ಮಾಡಿದ್ದೇನೆ. ಇದನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ಕೊಟ್ಟಿರ್ತಾನೆ. ಆಸ್ ಅ ಇನ್ಸ್ಪಿರೇಷನ್ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದಾ, ಬೇಕು ಅಂದ್ರೆ ಚಾಟ್ ಜಿಪಿಟಿ ಗೆ ಕೊಡ್ಬೋದಾ, ಕೊಟ್ಟ ನನಗೆ ಸಿಮಿಲರ್ ಆಗಿ ಬೇರೆ ಪ್ರಾಂಪ್ಟ್ ಅನ್ನ ರೆಡಿ ಮಾಡಿಕೊಡು ಅಂತ ಕೂಡ ಹೇಳ್ಬೋದಾ. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಾಡೆಲ್ ಅನ್ನ ಪಿಕ್ಕರ್ ಮೇಲೆ ಪಿಕ್ ಮಾಡಿ ಇಲ್ಲಿಂದ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡ್ತಾನೆ. ಇಲ್ಲಿ ಲೇಟೆಸ್ಟ್ ಮಾಡೆಲ್ ಜೆಮಿನಿ 3.6 ಫ್ಲಾಶ್ ಕೂಡ ಅವೈಲೇಬಲ್ ಐತಿ. ಇದ್ರೊಳಗಡೆ ನಾನು ಜೆಮಿನಿ 3.6 ಫ್ಲಾಶ್ ಹೈ ಅನ್ನ ಯೂಸ್ ಮಾಡ್ತಾ ಇದ್ದಾನೆ. ಇದನ್ನ ಸೆಲೆಕ್ಟ್ ಮಾಡಿ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ ಜಸ್ಟ್ ನಾ ಇಲ್ಲಿ ಎಂಟರ್ ಕೊಟ್ಟೆ ಅಂತಂದ್ರೆ ಇದು ನಮ್ಗೆ ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಸೊ ನಾ ಇವಾಗ ಎಂಟರ್ ಕೊಟ್ಟ ತಕ್ಷಣ ಇದೇನ್ ಮಾಡ್ತೈತಿ, ಮೊದಲು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ನನಗೊಂದು ಇಂಪ್ಲಿಮೆಂಟೇಷನ್ ಪ್ಲಾನ್ ಅನ್ನ ಹೇಳ್ಕೊಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದ, ಇದೊಂದು ಇಂಪ್ಲಿಮೆಂಟೇಷನ್ ಪ್ಲಾನ್ ಅನ್ನ ನನಗೆ ಇಲ್ಲಿ ತೋರಿಸ್ಲಿಕ್ಕತ್ತೈತಿ. ಇದ್ರೊಳಗಡೆ ಇದೆ ಎಲ್ಲಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೈತಿ, ಇದು ಎಕ್ಸಾಕ್ಟ್ ಆಗಿ ಏನೆಲ್ಲ ಮಾಡ್ತೈತಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಪ್ರಪೋಸ್ಡ್ ಆರ್ಕಿಟೆಕ್ಚರ್ ಅಂಡ್ ಸ್ಟ್ರಕ್ಚರ್, ಫೈಲ್ಸ್ ಅಂಡ್ ಅಸೆಟ್ ಸ್ಟ್ರಕ್ಚರ್. ಇಂಡೆಕ್ಸ್ ಫೈಲ್ ಅನ್ನ ಕ್ರಿಯೇಟ್ ಮಾಡ್ತೈತಿ. CSS ಫೈಲ್ ಒಳಗಡೆ ಏನೆಲ್ಲ ಕಾಂಪೋನೆಂಟ್ಸ್ ಇರ್ತಾವ, ಆಮೇಲೆ JS ಫೈಲ್ ಒಳಗಡೆ ಏನೆಲ್ಲ ಇರ್ತಾವ, ಆಮೇಲೆ ಅಸೆಟ್ಸ್ ಏನೇನು ಇರ್ತಾವ ಅಂತ ಹೇಳಿ. ಅದಾದ್ಮೇಲೆ ಇಲ್ಲಿ ಸೆಕ್ಷನ್ ಬೈ ಸೆಕ್ಷನ್ ಡಿಸೈನ್ ಅಂಡ್ ಫೀಚರ್ಸ್ ಅನ್ನ ಕೊಡ್ತೈತಿ. ಇಲ್ಲಿ ನೋಡ್ರಿ ಹೆಡರ್, ನ್ಯಾವಿಗೇಷನ್ ಬಾರ್, ಹೀರೋ ಸೆಕ್ಷನ್, ಅಬೌಟ್ ಅಸ್, ಸ್ಟಾಟಿಸ್ಟಿಕ್ಸ್, ಸರ್ವಿಸಸ್ ಕಾರ್ಡ್, ಗ್ರಿಡ್, ಮೆಂಬರ್ಶಿಪ್ ಪ್ಲಾನ್, ಪ್ರೈಸಿಂಗ್ ಎಲ್ಲ ಮೆನ್ಷನ್ ಮಾಡ್ತೈತಿ. ಇಂಟರಾಕ್ಟಿವ್ ವರ್ಕೌಟ್ ಅಂಡ್ ಕ್ಲಾಸ್ ಟೈಮ್. ಸೊ ಈ ತರ ಇದೆ, ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ನಾವು ಪ್ರಾಂಪ್ಟ್ ಒಳಗಡೆ ಬರ್ದಿದ್ವಿ. ಬಟ್ ಇದು ಒಂದು ಇಂಪ್ಲಿಮೆಂಟೇಷನ್ ಪ್ಲಾನ್ ಅನ್ನ ಮಾಡ್ತೈತಿ. ಸೊ ದ್ಯಾಟ್ ಇದು ಇದೇ ಒಂದು ಲೆವೆಲ್ ಒಳಗಡೆ, ಇದೇ ಒಂದು ಪ್ರಾಸೆಸ್ ಒಳಗಡೆ ಈ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತೈತಿ ಅಂತ ಇದು ಹೇಳ್ತೈತಿ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ರಿ, ನೋಡ್ರಿ ಇಲ್ಲಿ ಏನಾದ್ರು ಚೇಂಜಸ್ ಬೇಕಾಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೀರೋ ಸೆಕ್ಷನ್ ಒಳಗಡೆ ನಮ್ಗೆ ಏನಾದ್ರು ಚೇಂಜಸ್ ಬೇಕಾಯ್ತು ಅಂತಂದ್ರೆ ಇದನ್ನ ನೀವು ಈ ತರ ಇಲ್ಲಿ ಹೈಲೈಟ್ ಮಾಡಬಹುದು. ಹೈಲೈಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕಮೆಂಟ್ ಅಂತ ಬರ್ತೈತಿ. ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮಗೆ ಏನ್ ಚೇಂಜಸ್ ಬೇಕಾಗಿತ್ತು ಅದನ್ನ ಆಡ್ ಮಾಡಬಹುದು. ಇದಷ್ಟೇ ಅಲ್ಲದೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಹೋವರ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ರೈಟ್ ಸೈಡ್ ಒಳಗಡೆ ಕೂಡ ಕಮೆಂಟ್ ಬಟನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಎಂಟೈರ್ ಸೆಕ್ಷನ್ ಸೆಲೆಕ್ಟ್ ಆಗಿ ಇಲ್ಲಿ ನಿಮ್ಗೆ ಕಮೆಂಟ್ ಕೊಡ್ಲಿಕ್ಕೆ ಆಪ್ಷನ್ ಕೊಡ್ತೈತಿ. ಇಲ್ಲಿಂದ ಕೂಡ ನೀವು ಕಮೆಂಟ್ ಅನ್ನ ಮಾಡಬಹುದು ಅಥವಾ ನಿಮ್ಮ ಇನ್ಪುಟ್ಸ್ ಗಳನ್ನ ಕೊಡಬಹುದು. ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೈತಿ. ಒಂದ್ಸರಿ ನೀವು ಸ್ಯಾಟಿಸ್ಫೈ ಆದ್ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಐತಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ಸರಿ ನಾನು ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಇದನ್ನ ನಮ್ಮ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು ಬಹಳಷ್ಟು ಫೈಲ್ಸ್ ಗಳನ್ನ ಆಲ್ರೆಡಿ ಕ್ರಿಯೇಟ್ ಮಾಡೈತಿ. ಆಮೇಲೆ ಇಲ್ಲಿ ಇಂಡೆಕ್ಸ್ ಫೈಲ್ ಕೂಡ ಇಲ್ಲಿ ವಿಸಿಬಲ್ ಐತಿ. ಇಲ್ಲಿ ನೀವು ಇಲ್ಲಿ ರೈಟ್ ಸೈಡ್ ಒಳಗಡೆ ಕೂಡ ನೋಡ್ತಿರ್ಬೋದು ಇಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಅಂತೇಳಿ ನಮ್ಗಿದ ಇನ್ಪುಟ್ಸ್ ಅನ್ನ ಕೊಡ್ತಾ ಇರ್ತೈತಿ. ಒಂದ್ಸರಿ ವೆಬ್ಸೈಟ್ ಕಂಪ್ಲೀಟ್ ಆಗಿ ಬಿಲ್ಡ್ ಆದ್ಮೇಲೆ, ಕೋಡಿಂಗ್ ಆದ್ಮೇಲೆ ಇದು ಆಟೋಮೆಟಿಕ್ ಆಗಿ ಗೂಗಲ್ ಕ್ರೋಮ್ ಅನ್ನ ಫೈರ್ ಮಾಡ್ತೈತಿ. ಫೈರ್ ಮಾಡಿ ವೆಬ್ಸೈಟ್ ಅನ್ನ ತನ್ನಿಂತಾನೆ ಟೆಸ್ಟ್ ಕೂಡ ಮಾಡ್ತೈತಿ. ಸೊ ಇವಾಗ ನಮ್ಮ ವೆಬ್ಸೈಟ್ ಕಂಪ್ಲೀಟ್ಲಿ ಟೆಸ್ಟ್ ಕೂಡ ಆಗೈತಿ. ಟೆಸ್ಟ್ ಆದ್ಮೇಲೆ ನಮ್ಗೆ ಇಲ್ಲಿ ಈ ತರ ಇದೊಂದು ರಿಪೋರ್ಟ್ ಅನ್ನ ಕೊಡ್ತೈತಿ. ಇಲ್ಲಿ ನೋಡ್ರಿ 8 ಫೈಲ್ಸ್ ಚೇಂಜ್. ಇಲ್ಲಿ ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನಮ್ಗೆ ಇಲ್ಲಿ ಎಂಟೈರ್ ಕಂಪೋನೆಂಟ್ಸ್ ಆಮೇಲೆ ಫೈಲ್ಸ್ ಗಳು ಇಲ್ಲೇ ನೋಡ್ಲಿಕ್ಕೆ ಸಿಗ್ತಾವ. ನಮ್ಗೆ ಯಾವ ಫೈಲ್ ಬೇಕೋ ಅದನ್ನ ನಾವು ಇಲ್ಲಿಂದಾನೇ ಚೆಕ್ ಮಾಡ್ಕೊಳ್ಬಹುದು. ಆಮೇಲೆ ರಿವ್ಯೂ ಮಾಡಬಹುದು. ಎಂಟೈರ್ ವೆಬ್ಸೈಟ್ ಅನ್ನ ರಿವ್ಯೂ ಮಾಡಿ ನಮ್ಗೆ ಬೇಕಾದ್ರೆ ಏನಾದ್ರು ಚೇಂಜಸ್ ಬೇಕಾಯ್ತು ಅಂತಂದ್ರೆ ಮತ್ತೆ ನಾವ್ ಇದಕ್ಕೆ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಹೇಳ್ಬೋದ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಆಂಟಿ ಗ್ರಾವಿಟಿ ಯಾವೆಲ್ಲ ಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತೈತಿ, ಅಸೆಟ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತೈತಲ್ಲ, ಅದು ಇಲ್ಲಿ ಅಷ್ಟೇ ವಿಸಿಬಲ್ ಇರುವುದಿಲ್ಲ. ನಾವು ಯಾವ ಫೋಲ್ಡರ್ ಒಳಗಡೆ ವರ್ಕ್ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಎಲ್ಲಾ ಫೈಲ್ಸ್ ಗಳನ್ನ ಸೇವ್ ಮಾಡಿರ್ತೈತಿ ನಮ್ಮ ಇಂಟರ್ನಲ್ ಸಿಸ್ಟಮ್ಸ್ ಒಳಗಡೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಿರ್ಬೋದ, ಆಂಟಿ ಗ್ರಾವಿಟಿ ಫೋಲ್ಡರ್ ಒಳಗಡೆ, ಗೂಗಲ್ ಆಂಟಿ ಗ್ರಾವಿಟಿ ಫೋಲ್ಡರ್ ಒಳಗಡೆ ನಾ ಈ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿದ್ದೆ. ಇಲ್ಲಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ಎಲ್ಲಾ ಫೈಲ್ಸ್ ಗಳು ಇಲ್ಲೇ ಇರ್ತಾವ. ಇಲ್ಲಿ ಏನು ಫೈಲ್ಸ್ ಇದಾವಲ್ಲ, ಇಂಡೆಕ್ಸ್ ಫೈಲ್, ಆಮೇಲೆ JSS, CSS ಇವೆಲ್ಲ ಫೈಲ್ ಏನಿದಾವಲ್ಲ, JS ನಾಟ್ JSS, ಸೊ ಇವೆಲ್ಲ ಫೈಲ್ಸ್ಗಳು ಏನಿದಾವಲ್ಲ ಇವೆಲ್ಲ ಇಲ್ಲೇ ವೆಬ್ಸೈಟ್ ನಮ್ಮ ಇಂಟರ್ನಲ್ ಸಿಸ್ಟಮ್ಸ್ ಒಳಗಡೆ ಸೇವ್ ಆಗಿರ್ತಾವ. ನಾವು ಇಲ್ಲಿಂದ ಬೇಕು ಅಂತಂದ್ರೆ ಇದನ್ನ ಫರ್ದರ್ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಗಿಟ್ ಹಬ್ಗೆ ಪುಷ್ ಮಾಡ್ಬೇಕಂದ್ರೆ ಅದನ್ನ ಕೂಡ ಮಾಡಬಹುದು. ಎಲ್ಲಾದ್ರೂ ಬೇರೆ ಕಡೆ ಹೋಸ್ಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ಕೂಡ ನಾವು ಮಾಡಬಹುದು. ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಈ ಇಂಡೆಕ್ಸ್ ಫೈಲ್ ಅನ್ನ ಒಂದ್ಸರಿ ಓಪನ್ ಮಾಡ್ತೇನೆ. ಎಕ್ಸಾಕ್ಟ್ಲಿ ತೋರಿಸ್ತಾನೆ ಇದು ಯಾವ ತರ ನಮ್ಗೆ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೈತಿ ಅಂತ ಹೇಳಿ. ಓಕೆ, ಸೊ ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಐರನ್ ಪಲ್ಸ್ ಅಂತ ಹೇಳಿ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿದ್ವಲ್ಲ ಆ ವೆಬ್ಸೈಟ್ ನಿಮ್ಗೆ ಇಲ್ಲಿ ವಿಸಿಬಲ್ ಐತಿ. ನೀವು ಇಲ್ಲಿ ನೋಡ್ರಿ ನ್ಯಾವಿಗೇಷನ್ ಬಾರ್ ಅನ್ನ ಯೂಸ್ ಮಾಡೈತಿ. ನ್ಯಾವಿಗೇಷನ್ ಬಾರ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾನೆ. ಎಲ್ಲ ನ್ಯಾವಿಗೇಷನ್ ಬಾರ್ ಕಂಪ್ಲೀಟ್ ಆಗಿ ವರ್ಕ್ ಆಗ್ಲಿಕ್ಕತ್ತೈತಿ. ಬುಕ್ ಫ್ರೀ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮ್ ಕೂಡ ಓಪನ್ ಆಗ್ತೈತಿ. ನಾವಿಲ್ಲಿ
ನಮಗೆ ಬೇಕಾದಂಗೆ ಇಲ್ಲಿ ಡೀಟೇಲ್ಸ್ಗಳನ್ನು ಹಾಕ್ಬೋದಾ. @gmail.com phone number something I will put and then ಕನ್ಫರ್ಮ್ ಬುಕ್ಕಿಂಗ್ ಅಂತ ಕೊಡ್ತೀವಿ ಅಂತಂದರೆ ಇಲ್ಲಿ ನೋಡ್ರಿ ಕನ್ಫರ್ಮ್ ಅವರ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು. ಸೊ ಈ ಥರ ಒಂದು ಪಾಪಪ್ ಕೂಡ ಬರ್ತೈತಿ. ಅದಾದ್ಮೇಲೆ FAQಗಳನ್ನು ಕೂಡ ಆ್ಯಡ್ ಮಾಡೈತಿ. ಕಾಂಟ್ಯಾಕ್ಟ್ ಒಳಗಡೆ ಹೋದರೆ ಇಲ್ಲಿ ಕಾಂಟ್ಯಾಕ್ಟ್ ಆಮೇಲೆ ಸೆಂಡ್ ಇಲ್ಲಿಯೂ ಕೂಡ ಒಂದು ಫಾರ್ಮನ್ನು ಕೂಡ ಆ್ಯಡ್ ಮಾಡೈತಿ. ಸೊ ದಿಸ್ ಇಸ್ ಸೋ ಪ್ರೊಫೆಷ್ನಲಿ ಡನ್. ಸೊ ವಿತಿನ್ ಫ್ಯೂ ಮಿನಿಟ್ಸ್ ಒಳಗಡೆ ನೀವು ನಿಮ್ಮ ಐಡಿಯಾನ ಲೈಫ್ಗೆ ತೊಗೊಂಡು ಬರ್ಬೋದು. ಥಿಂಕ್ ಆಫ್ ದಿಸ್ ಆಸ್ ಅ ಬಿಸ್ನೆಸ್ ಓನರ್, ಥಿಂಕ್ ಆಫ್ ದಿಸ್ ಆಸ್ ಅ ಸ್ಟೂಡೆಂಟ್ ಆ್ಯಂಡ್ ಅ ಫ್ರೀಲಾನ್ಸರ್. ನೀವು ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನಿಮ್ಮ ಕಾಲೇಜ್ ಒಳಗಡೆ ಯಾವ್ದಾದ್ರು ಇವೆಂಟ್ಗೆ ಲ್ಯಾಂಡಿಂಗ್ ಪೇಜ್ ಬೇಕಾಗಿತ್ತು ಅಂತಂದ್ರೆ ಅದನ್ನ ಸಡನ್ ಆಗಿ ನೀವು ಕ್ರಿಯೇಟ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಆಂಟಿಗ್ರಾವಿಟಿ. ನೀವೇನಾದ್ರೂ ಬಿಸ್ನೆಸ್ ಓನರ್ ಆಗಿ ನಿಮ್ಗೆ ಲ್ಯಾಂಡಿಂಗ್ ಪೇಜಸ್ ಮಾಡಬೇಕಿತ್ತು, ಪ್ರಾಡಕ್ಟ್ ಲಾಂಚ್ ಮಾಡಬೇಕಾಗಿತ್ತು ಅಂತಂದ್ರೆ ವಿತಿನ್ ಫ್ಯೂ ಅವರ್ಸ್ ಒಳಗಡೆ ನೀವು ಒಂದು ಪ್ರಾಡಕ್ಟ್ ಪೇಜ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಇದೇ ತರ. ಆಮೇಲೆ ನೀವೇನಾದ್ರೂ ಫ್ರೀಲಾನ್ಸರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಕ್ಲೈಂಟ್ಗೆ ಪ್ರೋಟೋಟೈಪ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡಿ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ತರ ವೆಬ್ಸೈಟ್ಸ್ ಗಳನ್ನ ಬಿಲ್ಡ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋ ಒಳಗಡೆ ಆಡ್ ಮಾಡಿ ನಿಮ್ಮ ವರ್ಕ್ ಅನ್ನ ಶೋಕೇಸ್ ಮಾಡಬಹುದು. ಅಡಿಷನಲಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಎಲ್ಲ ಕೋಡ್ ಅನ್ನ ನೀವು ಡೌನ್ಲೋಡ್ ಕೂಡ ಮಾಡಬಹುದು. ಇಲ್ಲಿ ರೈಟ್ ಕ್ಲಿಕ್ ಮಾಡ್ರಿ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಐತಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಈ ಎಂಟೈರ್ ಕೋಡ್ ಏನೈತಲ್ಲ ಇದೆಲ್ಲಾನು ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ತರ ನೀವು ಗೂಗಲ್ ಆಂಟಿಗ್ರಾವಿಟಿ 2.0 ಅಥವಾ ಗೂಗಲ್ ಆಂಟಿಗ್ರಾವಿಟಿಯನ್ನ ಯೂಸ್ ಮಾಡಿಕೊಂಡ ವೆಬ್ಸೈಟ್ಸ್, ಲ್ಯಾಂಡಿಂಗ್ ಪೇಜಸ್, ಗೇಮ್ಸ್ ಎಲ್ಲಾನು ಬಿಲ್ಡ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತಾನೆ. ಈ ವಿಡಿಯೋ ಒಳಗಡೆ ನಿಮಗೆ ಗೊತ್ತಾಯ್ತು ಯಾವ ತರ ನೀವು ವೆಬ್ಸೈಟ್ಸ್ ಅಥವಾ ಲ್ಯಾಂಡಿಂಗ್ ಪೇಜಸ್ ಅನ್ನ ಬಿಲ್ಡ್ ಮಾಡಬಹುದು ಅಂತ ಹೇಳಿ. ಮುಂದಿನ ಬರೋ ದಿನದೊಳಗಡೆ ನಾನು ಮತ್ತೊಂದಿಷ್ಟು ಯೂಸ್ ಕೇಸಸ್ ಅನ್ನ ನಿಮ್ಗೋಸ್ಕರ ತಗೊಂಡ್ ಬರ್ತೇನೆ. ಮತ್ತೆ ಇದನ್ನ ರಿಯಲ್ ಆಗಿ ಯಾವ ತರ ಡೆಪ್ಲಾಯ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ವಿಡಿಯೋಸ್ ಅನ್ನ ಮಾಡ್ತೇನೆ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ವಿ ವಿಲ್ ಎಕ್ಸ್ಪ್ಲೋರ್. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.